ಹೂಣೆ ಹೊಕ್ಕುದು ವಿರಹದಾಸೆಯ ಕಾಣೆನಾಕೆಯ ಮಾತಿನಲಿ ಮುಂಗಾಡಿಕೆಯಲೆ ಸೂರೆ ಹೋದುದು ಮನದ ಸರ್ವಸ್ವ ತ್ರಾಣ ಸಡಿಲಿತು ಬುದ್ಧಿ ಕದಡಿ ಕೃಪಾಣಪಾಣಿ ವಿರಾಟರಾಯನ ರಾಣಿಯರ ಮನೆಗೈದಿದನು ಕಂಡನು ನಿಜಾಗ್ರಜೆಯ. ಪದ್ಯ 39. ಕೀಚಕ ಸೈರಂಧ್ರಿಯನ್ನ ಪರಿಪರಿಯಾಗಿ ಕೇಳಿಕೊಳ್ತಾನೆ. ಕಾಮನ ಬಾಣಗಳು ತನ್ನನ್ನು ಬಾಧಿಸ್ತಾ ಇವೆ, ಇದರಿಂದ ತನ್ನನ್ನು ಪಾರು ಮಾಡೋದಕ್ಕೆ ನೀನೇ ಮುಂದಾಗಬೇಕು ಅಂತ ಕೇಳಿಕೊಳ್ತಾನೆ. ಆದರೆ ಏನೇ ಕೀಚಕ ಹೇಳಿದರೂ ಕೂಡ ಸೈರೇಂದ್ರಿ ಅವನ ಬಗ್ಗೆ ಯಾವುದೇ ಬಗೆಯ ಆಸಕ್ತಿಯನ್ನು ತೋರಿಸ್ತೇನೆ ತಿರಸ್ಕರಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಕೊನೆಗೆ ಕೀಚಕ ಆಲೋಚನೆ ಮಾಡ್ತಾನೆ, ಹೂಣಿ ಹೊಕ್ಕುವುದು ವಿರಹದಾಸೆಯು. ಅಂದರೆ ನನ್ನ ಮನಸ್ಸನ್ನು ಆ ವಿರಹದ ಆಸೆ ಇದೆಯಲ್ಲ, ಆ ಆಸೆ ಹೂಣಿ ಹೊಕ್ಕುವುದು ನನ್ನನ್ನು ಆವರಿಸ್ಕೊಂಡು ಬಿಟ್ಟಿದೆ. ನನ್ನನ್ನು ಅದು ಯಾವುದೇ ರೀತಿಯಲ್ಲಿಯೂ ಅದರಿಂದ ಹೊರಬರೋಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ನನ್ನನ್ನು ಬಂಧಿಸಿಬಿಟ್ಟಿದೆ. ಆದರೆ ಸೈರೇಂದ್ರಿಯ ಮಾತಿನಲ್ಲಿ ಮಾತ್ರ ಇದರ ಕಿಂಚಿತ್ ಭಾವವು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಂದರೆ ಕೀಚಕ ವಿರಹದ ಭಾವದಿಂದ ಅವನು ಬಾಧೆಗೊಳಗಾಗಿದ್ದಾನೆ. ಆದರೆ ಸೈರೇಂದ್ರಿ ಮಾತ್ರ ಸ್ಥಿತಪ್ರಜ್ಞಳಾಗಿ ಯಾವುದೇ ಭಾವ ತನ್ನನ್ನು ಬಾಧಿಸದ ಹಾಗೆ ಸ್ಥಿರವಾಗಿದ್ದಾಳೆ. ಆದ್ದರಿಂದ ನಾನು ಈಗೇನು ಮಾಡೋದು ಅನ್ನುವಂತಹ ನೋವು ಸಂಕಟ ಅವನನ್ನು ಕಾಡುತ್ತೆ. ಮುಂಗಾಣಿಕೆಯಲ್ಲಿ ಸೂರ್ಯ ಹೋದುದು ಮನದ ಸರ್ವಸ್ವ. ಅವನ ಮನಸ್ಸಿನ ಸರ್ವಸ್ವ ಇದೆಯಲ್ಲ, ಅವನ ಮನಸ್ಸಿನ ಸತ್ವ ಸಾಮರ್ಥ್ಯಗಳಿವೆಯಲ್ಲ, ಅವೆಲ್ಲವೂ ಕೂಡ ಆ ಸೈರೇಂದ್ರಿ ವೇಷದ ದ್ರೌಪದಿಯನ್ನು ಕಂಡಾಗ್ಲೇ ಅವೆಲ್ಲ ಜಗಳಿ ಹೋಗಿವೆ. ಆ ಎಲ್ಲವನ್ನು ಅವನು ಕಳೆದುಕೊಂಡು ಬಿಟ್ಟಿದ್ದಾನೆ. ತ್ರಾಣ ಸಡಲಿತ್ತು. ಅಂದರೆ ಸಾಮಾನ್ಯವಾಗಿ ಕೀಚಕನನ್ನು ಜಟ್ಟಿ ಅಂತ ಕರೀತಾ ಇದ್ರು, ಜಗಜಟ್ಟಿ ಅಂತ ಕರೀತಾ ಇದ್ರು. ಯಾರನ್ನೂ ಕೂಡ ಗೆಲ್ಲಬಲ್ಲವನೇ ಹೊರತು ಸೋಲುವಂತಹ ವ್ಯಕ್ತಿ ಅಲ್ಲ ಅನ್ನುವಂತಹ ಮಾತಿತ್ತು. ಆದರೆ ಈಗ ಆ ಕೀಚಕನ ತ್ರಾಣ ಇದೆಯಲ್ಲ, ಸಾಮರ್ಥ್ಯಕ್ಕೆ ಇದೆಯಲ್ಲ, ಅದು ಸಡಲಿ ಬಿಟ್ಟಿದೆ. ಅದನ್ನು ಅವನು ಕಳ್ಕೊಳ್ತಾ ಇದ್ದಾನೆ. ಬುದ್ಧಿ ಕದಡಿತು. ಅವನ ಬುದ್ಧಿ ಇದೆಯಲ್ಲ, ವಿವೇಕ ಇದೆಯಲ್ಲ, ವಿವೇಚನೆ ಇದೆಯಲ್ಲ, ಅದು ನಾಶವಾಗಿ ಬಿಟ್ಟಿದೆ, ಇಲ್ಲವಾಗಿ ಬಿಟ್ಟಿದೆ. ಕೃಪಾಣಪಾಣಿ ವಿರಾಟರಾಯನ ರಾಣಿಯರ ಅರಮನೆಗೆ ಐದಿದನು. ಅಂದರೆ ಈ ಸಂದರ್ಭದಲ್ಲಿ ಏನು ಮಾಡೋದು? ಆಗ ಅವನಿಗೆ ಹೊಳೆಯುತ್ತೆ ಏನು ಅಂದರೆ, ನಾನು ಅಕ್ಕನ ಅರಮನೆಗೆ ಹೋದ ಸಂದರ್ಭದಲ್ಲೇ ಈಕೆಯನ್ನು ಕಂಡು ಮಾರು ಹೋಗಿದ್ದೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅಕ್ಕ ತನ್ನ ಸಹಾಯಕ್ಕೆ ಬರಬಹುದು ಅಂದುಕೊಂಡು ಅವನು ಆ ಅಕ್ಕನ ಅರಮನೆಗೆ, ಸುದೇಶ್ನೆಯ ಅರಮನೆಗೆ ಬರ್ತಾನೆ. ಬಂದು ಕಂಡನು ನಿಜಾಗ್ರಜೆಯ. ತನ್ನ ಅಂತಃಕರಣದ ಅಕ್ಕನನ್ನು ಆತ ಕಂಡು ತನ್ನ ಮನೋವ್ಯಥೆಯನ್ನು ಆಕೆಯಲ್ಲಿ ನಿವೇದಿಸಿಕೊಳ್ತಾನೆ. ಹಣೆಯ ನಂಗ್ರಿಗೆ ಚಾಚಲು ಎತ್ತಿದಳು ಅಣಕಿಗನ ತೆಗೆದಪ್ಪಿ ಮದವಾರಣನೆ ಕುಳ್ಳಿರೆನುತ್ತ ನೋಡುತ್ತ
ಸಹೋದರನ ಆ, ಸಹೋದರನ ಹೆಣ ಮುಸುಡು ಬಿದ್ದಿದೆ, ಲತಾಂಗಿಯ ಕೆಣಕಿದನು ಕಡುಪಾಪಿ, ವಂಶವ ಹಣಿದವಾಡದೆ ಮಾಡನು, ಏಗುವೆನೆನುತ ಮರುಗಿದಳು. ಪದ್ಯ 40. ಕೀಚಕನ ಪರಿಸ್ಥಿತಿ ಎಷ್ಟು ಅಯೋಮಯ ಆಗಿದೆ ಅಂದರೆ, ಅಕ್ಕ ಸುದೇಷ್ಣೆಯ ಅರಮನೆಗೆ ಬಂದಂತಹ ಕೀಚಕ ಕೇವಲ ಬಾಯ್ಮಾತಿನಲ್ಲಿ ತನ್ನ ಪರಿಸ್ಥಿತಿಯ ಬಗ್ಗೆ ಅಕ್ಕನಲ್ಲಿ ನಿವೇದಿಸಿಕೊಳ್ಳೋದಿಲ್ಲ, ಬದಲಾಗಿ ಆಕೆಯ ಪಾದಕ್ಕೆ ಬಿದ್ದು ಕಾಲಿಗೆ ನಮಸ್ಕರಿಸಿ ಅವನು ಬೇಡಿಕೊಳ್ತಾ ಇದ್ದಾನೆ. ಇಲ್ಲಿ ಕವಿ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ, ಹಣೆಯ ನಂಗ್ರಿಗೆ ಚಾಚಲು, ಅಂದರೆ ಆ ಕೀಚಕ ತನ್ನ ಹಣೆಯನ್ನು ಅಕ್ಕ ಸುದೇಷ್ಣೆಯ ಪಾದಗಳಿಗೆ ಚಾಚ್ತಾನಂತೆ, ಅಂದರೆ ಕಾಲಿಗೆ ಬಿದ್ದು ಅವನು ಬೇಡಿಕೊಳ್ತಾನೆ. ಎಷ್ಟೇ ಆಗಲಿ ಕೀಚಕ ದುಷ್ಟ ಅಂತ ಆಗಿದ್ರೂ ಕೂಡ ಸುದೇಷ್ಣೆಗೆ ತಮ್ಮ. ಆದ್ದರಿಂದ ಅಕ್ಕ ಸುದೇಷ್ಣೆ ತಮ್ಮನಾದಂಥ ತನ್ನ ಕಾಲಿಗೆ ಬಿದ್ದ ತಮ್ಮ ಕೀಚಕನನ್ನು ಆಕೆ ಎತ್ತಿ ಹಿಡಿತಾಳೆ. ಆ ಎತ್ತಿ ಹಿಡಿದು ತಮ್ಮನ ಮುಖವನ್ನು ನೋಡ್ತಾಳೆ. ಇಲ್ಲಿ ಕವಿ ಈ ಕೀಚಕ ಸುದೇಷ್ಣೆಗೆ ಅಣುಗ, ಆದರೆ ಇಲ್ಲಿ ಅಣಕಿಗ ಅನ್ನುವಂತಹ ಮಾತನ್ನು ಕವಿ ಬಳಸ್ತಾ ಇದ್ದಾನೆ. ಕಾರಣ ಏನು ಅಂದರೆ, ಇಷ್ಟರವರೆಗೆ ಸುದೇಷ್ಣೆಯ ಅಣುಗನಾಗಿ ವಿರಾಟ ರಾಜ್ಯದ ಕ್ಷೇಮವನ್ನು ನೋಡಿಕೊಳ್ಳುವಂತಹ, ರಕ್ಷಣೆಯನ್ನು ಮಾಡುವಂತಹ ಬಲಿಷ್ಠನಾದಂಥ ತಮ್ಮ ಅಂತ ಅನಿಸ್ಕೊಂಡಿದ್ದ. ಆದರೆ ಈಗ ಯಾವಾಗ ಅವನು ಸೈರೇಂದ್ರಿಯ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾನೋ, ವಿರಹವನ್ನು ಅನುಭವಿಸೋದಕ್ಕೆ ಆರಂಭಿಸ್ತಾನೋ, ಆಕೆಯನ್ನು ಪಡೆದೇ ತೀರಬೇಕು ಅನ್ನುವಂಥ ಭಾವವನ್ನು ಅವನು ತಳೀತಾನೋ, ಈಗ ಅವನು ತನ್ನ ಎಲ್ಲ ಸಾಮರ್ಥ್ಯಿಕೆಯನ್ನು ಕಳೆದುಕೊಂಡು ಅಣಕಿಗನಾಗಿಬಿಟ್ಟಿದ್ದಾನೆ. ಇಂತಹ ಅಣಕಿಗನಾದ, ಸೋತು ಸೊರಗಿ ಹೋದ ಸ್ಥಿತಿಯಲ್ಲಿರುವಂತಹ ಕೀಚಕನನ್ನು ಸೈರೇಂದ್ರಿ ಎತ್ತಿ ಹಿಡಿದು ಅಪ್ಪಿಕೊಳ್ತಾಳೆ. ಮದವಾರಣನೆ ಕುಳ್ಳಿರು, ಪ್ರೀತಿಯಿಂದ ತಮ್ಮನನ್ನು ಓಲೈಸ್ತಾ ಇದ್ದಾಳೆ, ಕೂತ್ಕೋ ಅಂತ ಹೇಳ್ತಾ ಇದ್ದಾಳೆ. ನೋಡಿದಳು ಆ ಸಹೋದರನ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ತಮ್ಮನ ಮುಖವನ್ನು ನೋಡ್ತಾಳೆ. ಆದರೆ ಆ ಮುಖ ಇಷ್ಟರವರೆಗೆ ತಾನು ಹೆಮ್ಮೆಯಿಂದ ಕಾಣ್ತಾ ಇದ್ದ ತಮ್ಮನ ಮುದ್ದು ಮುಖ ಆಗಿರಲಿಲ್ಲ. ಆ ಮುಖದಲ್ಲಿ ಶವದ ಕಳೆ ಕಾಣಿಸ್ತಾ ಇತ್ತಂತೆ. ಹೆಣ ಮುಸುಡು ಅನ್ನುವಂಥ ಮಾತನ್ನು ಇಲ್ಲಿ ಕವಿ ಬಳಸ್ತಾ ಇದ್ದಾನೆ. ಹೆಣ ಮುಸುಡು ಬಿದ್ದಿದೆ ಅಂದರೆ ಆ ಮುಖದಲ್ಲಿ ಒಂದು ಬಗೆಯ ಪ್ರೇತ ಕಳೆ ಕಾಣಿಸ್ತಾ ಇದೆ. ಆ ಪ್ರೇತ ಕಳೆ ಯಾವುದರ ಸೂಚಕವಾಗಿದೆ ಅಂದರೆ, ಕೊನೆಗೆ ತನ್ನ ವಂಶ ಮತ್ತು ನನ್ನ ವಂಶಕ್ಕೇ ಹಾನಿಯನ್ನು ತರುವಂತಹ ವ್ಯಕ್ತಿ ಆಗ್ತಾನೇನೋ ಅನ್ನುವಂಥ ಆತಂಕ ಆಕೆಯ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಆಕೆ ತಮ್ಮನಿಗೆ ತಿಳಿ ಹೇಳಿ ಸುಧಾರಿಸ್ಬೇಕು ಅಂತ ಅಂದುಕೊಳ್ತಾಳೆ. ಮನಸ್ಸಿನಲ್ಲೇ ಅಯ್ಯೋ ಏನಾಗಿ ಬಿಡ್ತಲ್ಲ, ನನ್ನ ತಮ್ಮ ಎಂಥ ಸ್ಥಿತಿಗೆ ತಂದು ನಿಂತನಲ್ಲ ಅನ್ನುವಂಥ ಭಾವ ಆವರಿಸ್ಕೊಂಡು ಮರಗ್ತಾಳೆ. ಅಂದರೆ ಕೀಚಕ ಅಕ್ಕನ ಹೆಮ್ಮೆಯ ತಮ್ಮನಾಗಿದ್ದವನು
ಈಗ ಎಂಥ ಸ್ಥಿತಿಗೆ ಬಂದು ತಲುಪಿದ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು.